ನವದೆಹಲಿಯ ಇ-ಕಾಮರ್ಸ್ ಕಂಪನಿಗಳು ಬೋರ್ನ್ವಿಟಾ ಸೇರಿದಂತೆ ಇತರೆ ಶಕ್ತಿವರ್ಧಕ ಪೇಯಗಳನ್ನು ಆರೋಗ್ಯ ಪೇಯ ಅಂತ ಮಾರುವಂತಿಲ್ಲ ಅಂತ ಹೇಳಿ ಕೇಂದ್ರ ವಾಣಿಜ್ಯ ಸಚಿವಾಲಯ ಆದೇಶ ನೀಡಿದೆ. ಕೇಂದ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಆರೋಗ್ಯ ಪೇಯ ಅಂತ ಯಾವುದೇ ಆಹಾರಕ್ಕೂ ಉಲ್ಲೇಖ ಮಾಡಿಲ್ಲ. ಅಲ್ಲದೆ ಬೋರ್ನ್ವಿಟಾದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸಕ್ಕರೆ ಅಂಶ ಕಂಡುಬಂದಿದ್ದು, ಇದರಿಂದಾಗಿ ಮಕ್ಕಳಿಗೆ ಮಾರಣಾಂತಿಕ ಕಾಯಿಲೆಯ ಜೊತೆಗೆ ಕ್ಯಾನ್ಸರ್ ಕಾಯಿಲೆ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇನ್ನು ಮುಂದೆ ಶಕ್ತಿವರ್ಧಕ ಪೇಯವನ್ನ ಆರೋಗ್ಯಕರ ಪೇಯ ಅನ್ನೋ ಹೆಸರಲ್ಲಿ ಕಂಪನಿಗಳು ಲೇಬಲ್ ಅಂಟಿಸಿ ಮಾರಾಟ ಮಾಡುವಂತಿಲ್ಲ ಅಂತ ಆದೇಶ ನೀಡಿದೆ. ನವದೆಹಲಿಯ ಇ-ಕಾಮರ್ಸ್ ಕಂಪನಿಗಳು ಬೋರ್ನ್ವಿಟಾ ಸೇರಿದಂತೆ ಇತರೆ ಶಕ್ತಿವರ್ಧಕ ಪೇಯಗಳನ್ನು ಆರೋಗ್ಯ ಪೇಯ ಅಂತ ಮಾರುವಂತಿಲ್ಲ ಅಂತ ಹೇಳಿ ಕೇಂದ್ರ ವಾಣಿಜ್ಯ ಸಚಿವಾಲಯ ಆದೇಶ ನೀಡಿದೆ. ಕೇಂದ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಆರೋಗ್ಯ ಪೇಯ ಅಂತ ಯಾವುದೇ ಆಹಾರಕ್ಕೂ ಉಲ್ಲೇಖ ಮಾಡಿಲ್ಲ. ಅಲ್ಲದೆ ಬೋರ್ನ್ವಿಟಾದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸಕ್ಕರೆ ಅಂಶ ಕಂಡುಬಂದಿದ್ದು, ಇದರಿಂದಾಗಿ ಮಕ್ಕಳಿಗೆ ಮಾರಣಾಂತಿಕ ಕಾಯಿಲೆಯ ಜೊತೆಗೆ ಕ್ಯಾನ್ಸರ್ ಕಾಯಿಲೆ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇನ್ನು ಮುಂದೆ ಶಕ್ತಿವರ್ಧಕ ಪೇಯವನ್ನ ಆರೋಗ್ಯಕರ ಪೇಯ ಅನ್ನೋ ಹೆಸರಲ್ಲಿ ಕಂಪನಿಗಳು ಲೇಬಲ್ ಅಂಟಿಸಿ ಮಾರಾಟ ಮಾಡುವಂತಿಲ್ಲ ಅಂತ ಆದೇಶ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.